ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಈಗಾಗಲೇ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಇಸ್ಲಾಂ ಧರ್ಮದ ಸ್ಥಾಪನೆಯನ್ನ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಭಾರತದ ಮೇಲೆ ಇಸ್ಲಾಂ ದಾಳಿಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಸ್ಲಾಂ ದಾಳಿಗಳು. ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಮೊದಲ ಇಸ್ಲಾಮರು ಅರಬ್ಬರು, ಎರಡನೇ ಇಸ್ಲಾಮರು ಟರ್ಕರು. ಮೊದಲನೆಯದಾಗಿ ಅರಬ್ಬರ ಆಗಮನವನ್ನ ನೋಡ್ತಾ ಹೋಗೋಣ. ಅರಬ್ಬರು ಅಂತ ಬಂದ್ರೆ ದೇಶ ಅರೇಬಿಯಾ, ಅಲ್ಲಿರ್ತಕ್ಕಂತಹ ಅರಸ ಹಿಜಾಜ್. ಇಲ್ಲಿ ಇತಿಹಾಸಕಾರರು ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಎರಡು ಕಾರಣವನ್ನ ನೀಡ್ತಾರೆ. ಒಂದು, ಭಾರತದಲ್ಲಿರ್ತಕ್ಕಂತಹ ಸಂಪತ್ತನ್ನ ಲೂಟಿ ಮಾಡಲು. ಇನ್ನೊಂದು, ಒಂದು ಘಟನೆ ನಡೆಯುತ್ತೆ. ಏನಂದ್ರೆ ಅರಬ್ಬರೇನಾಗಿದ್ರು ವ್ಯಾಪಾರಸ್ಥರಾಗಿದ್ರು. ಇವರು ಸಿಲೋನ್ನೊಂದಿಗೆ ಅಂದ್ರೆ ಈಗಿರ್ತಕ್ಕಂತಹ ಶ್ರೀಲಂಕಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು. ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಸಿಂಧ್ ಪ್ರಾಂತ್ಯ. ಇಲ್ಲಿ ಒಬ್ಬ ಹಿಂದೂ ರಾಜ ಆಳ್ವಿಕೆ ಮಾಡ್ತಿದ್ದ, ಆತ ದಾಹಿರ್. ಇಲ್ಲಿ ಒಂದು ಬಂದರು ಕಂಡುಬರುತ್ತೆ, ಅದು ದೆಬಾಲ್ ಬಂದರು. ಈ ದೆಬಾಲ್ ಬಂದರು ಕೂಡ ದಾಹಿರ್ನ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಈ ಅರಬ್ಬರು ಶ್ರೀಲಂಕಾಕ್ಕೆ ಹೋಗಬೇಕು ಅಂದರೆ ಅರಬ್ಬಿ ಸಮುದ್ರದ ಮೂಲಕ ಹೋಗ್ತಾ ಇದ್ರು. ಈ ಅರಬ್ಬಿ ಸಮುದ್ರಕ್ಕೆ ಮೊದಲಿರ್ತಕ್ಕಂತಹ ಹೆಸರು ರತ್ನಾಕರ ಸರೋವರ. ಈ ಸಮುದ್ರ ನಿರಂತರವಾಗಿ ಅರಬ್ಬರ ಅಧೀನಕ್ಕೆ ಒಳಪಟ್ಟ ಕಾರಣ ಇದನ್ನ ಅರಬ್ಬಿ ಸಮುದ್ರ ಎಂದು ಕರೆಯಲಾಯಿತು. ಒಂದು ಸಲ ಏನಾಗುತ್ತಂದ್ರೆ ಸಿಲೋನ್ನಿಂದ ಅರಬ್ಬರು ತಮ್ಮ ಹಡಗುಗಳಲ್ಲಿ ಮುತ್ತು ರತ್ನಗಳನ್ನು ತುಂಬಿಕೊಂಡು ತಮ್ಮ ದೇಶಕ್ಕೆ ಮರಳಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ದೆಬಾಲ್ ಬಂದರಿನಲ್ಲಿ ಬಂದಾಗ ದೆಬಾಲ್ ಬಂದರಿನಲ್ಲಿ ಕಡಲ್ಗಳ್ಳರು ಏನು ಮಾಡ್ತಾರಂದ್ರೆ ಅರಬ್ಬರ ಹಡಗುಗಳನ್ನು ಕಳ್ತನ ಮಾಡ್ತಾರೆ. ಈ ದೆಬಾಲ್ ಬಂದರು ಯಾರ ಅಧೀನದಲ್ಲಿತ್ತು? ದಾಹಿರ್ನ ಅಧೀನದಲ್ಲಿತ್ತು. ಇಲ್ಲಿ ದೆಬಾಲ್ ಬಂದರಿನಲ್ಲಿ ಅರಬ್ಬರ ಹಡಗುಗಳು ಕಳ್ತನ ಆಗಿರ್ತಕ್ಕಂತಹ ವಿಷಯ ಹಿಜಾಜ್ಗೆ ಗೊತ್ತಾಗುತ್ತೆ. ಆಗ ಹಿಜಾಜ್ ಏನ್ ಮಾಡ್ತಾನಂದ್ರೆ ದಾಹಿರ್ಗೆ ಒಂದು ಪತ್ರವನ್ನ ಬರೀತಾನೆ. ಆದ್ರೆ ದಾಹಿರ್ ಯಾವುದೇ ಮರು ಉತ್ತರವನ್ನ ಕೊಡಲ್ಲ. ಆಗ ಕ್ರಿಸ್ತಶಕ 711ರಲ್ಲಿ ಹಿಜಾಜ್ ತನ್ನ ರಾಯಭಾರಿಯಾಗಿರ್ತಕ್ಕಂತಹ ಉಬೇದುಲ್ಲಾ ಖಾನನನ್ನ ದೆಬಾಲ್ ಪ್ರಾಂತಕ್ಕೆ ಕಳುಹಿಸಿಕೊಡ್ತಾನೆ. ಆದ್ರೆ ದಾಹಿರ್ ಏನ್ ಮಾಡ್ತಾನಂದ್ರೆ ಆ ದೆಬಾಲ್ ಪ್ರಾಂತಕ್ಕೆ ಬಂದಿರತಕ್ಕಂತಹ ಉಬೇದುಲ್ಲಾ ಖಾನನನ್ನ ಆಸ್ಥಾನದ ಒಳಗೂ ಕೂಡ ಕರೆಸಿಕೊಳ್ಳದೆ ಹೊರಗಡೆಯಿಂದಲೇ ವಾಪಸ್ ಕಳುಹಿಸಿಕೊಡ್ತಾನೆ. ಇದರಿಂದ ಕೋಪಗೊಂಡಿರ್ತಕ್ಕಂತಹ ಹಿಜಾಜ್ ಕ್ರಿಸ್ತಶಕ 712ರಲ್ಲಿ ತನ್ನ ಆಸ್ಥಾನದ ಸೇನಾಧಿಪತಿಯಾಗಿರ್ತಕ್ಕಂತಹ ಮಹಮ್ಮದ್ ಬಿನ್ ಕಾಸಿಂನನ್ನ ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿಗೆ ಕಳುಹಿಸಿಕೊಡ್ತಾನೆ. ಸಿಂಧ್ ಪ್ರಾಂತ್ಯದಲ್ಲಿರ್ತಕ್ಕಂಥವರು ಯಾರು? ದಾಹಿರ್. ಇಲ್ಲಿ ದಾಹಿರ್ ಮತ್ತು ಮೊಹಮ್ಮದ್ ಬಿನ್ ಕಾಸಿಂ ಇವರಿಬ್ಬರ ನಡುವೆ ಒಂದು ಕಾಳಗ ನಡೆಯುತ್ತೆ. ಆ ಕಾಳಗ ರೋವರ್ ಕಾಳಗ ನಡೆದಿರ್ತಕ್ಕಂಥದ್ದು ಕ್ರಿಸ್ತಶಕ 712ರಲ್ಲಿ. ಈ ಕಾಳಗದಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಗೆಲುವು ಸಾಧಿಸ್ತಾನೆ, ದಾಹಿರ್ ಸೋತೋಗ್ತಾನೆ. ಸೋತೋಗಿರ್ತಕ್ಕಂತಹ ದಾಹಿರ್ನನ್ನ ಹತ್ಯೆ ಮಾಡಲಾಗುತ್ತೆ. ದಾಹಿರ್ ಸತ್ತ ಮೇಲೆ ಆತನ ಹೆಂಡತಿಯಾಗಿರ್ತಕ್ಕಂತಹ ಪಾಳಿನಿ ದೇವಿ ಜೋಹಾರ್ ಪದ್ಧತಿಯನ್ನ ಅನುಸರಿಸ್ತಾಳೆ. ಇಲ್ಲಿ ದಾಹಿರ್ಗೆ ಇಬ್ರು ಹೆಣ್ಮಕ್ಳಿರ್ತಾರೆ. ಒಂದು ಪರಿಮಳ ದೇವಿ, ಇನ್ನೊಂದು ಸೂರ್ಯದೇವಿ. ಈ ಇಬ್ಬರು ಹೆಣ್ಣು ಮಕ್ಕಳನ್ನ ಅಪಹರಿಸಿ ಮಹಮ್ಮದ್ ಬಿನ್ ಕಾಸಿಂ ಏನ್ ಮಾಡ್ತಾನಂದ್ರೆ ಹಿಜಾಜ್ನ ಆಸ್ಥಾನಕ್ಕೆ ಕಳುಹಿಸಿ ಕೊಡ್ತಾನೆ. ಇವರಿಬ್ಬರು ಹಿಜಾಜ್ ಹತ್ರ ಒಂದು ಸುಳ್ಳು ಹೇಳ್ತಾರೆ. ಏನಂದ್ರೆ ನಿಮ್ಮ ಸೇನಾಧಿಪತಿಯಾಗಿರ್ತಕ್ಕಂತಹ ಮಹಮ್ಮದ್ ಬಿನ್ ಕಾಸಿಂ ನಮ್ಮನ್ನ ಇಲ್ಲಿಗೆ ಕಳಿಸುವುದಕ್ಕಿಂತ ಮೊದಲು ಅಪವಿತ್ರ ಮಾಡಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ. ಆಗ ಹಿಜಾಜ್ ಇವರಿಬ್ಬರ ಮಾತನ್ನ ನಂಬಿಬಿಟ್ಟು ತನ್ನ ಸೈನಿಕರಿಗೆ ಆದೇಶ ಕೊಡ್ತಾನೆ. ಏನಂದ್ರೆ ಮಹಮ್ಮದ್ ಬಿನ್ ಕಾಸಿಂ ನನ್ನ ಕೊಲೆ ಮಾಡ್ರಿ ಅಂತ ಆದೇಶ ಕೊಡ್ತಾನೆ. ಇವರಿಬ್ಬರ ಕುತಂತ್ರದಿಂದ ಮಹಮ್ಮದ್ ಬಿನ್ ಕಾಸಿಂ ಕೊಲೆಯಾಗುತ್ತೆ. ಮಹಮ್ಮದ್ ಬಿನ್ ಕಾಸಿಂನ ಕೊಲೆಯ ನಂತರ ಪರಿಮಳ ದೇವಿ ಮತ್ತು ಸೂರ್ಯದೇವಿ ಹೇಳಿರ್ತಕ್ಕಂತಹ ಆರೋಪ ಸುಳ್ಳು ಅಂತ ಗೊತ್ತಾಗಿ ಹಿಜಾಜ್ಗೆ ಕೋಪ ಬಂದು ಇವರಿಬ್ಬರನ್ನ ಕುದುರೆಯ ಕಾಲಿಗೆ ಕಟ್ಟಿ ಎಳೆಸಿ ಕೊಲೆ ಮಾಡಿಸ್ತಾನೆ. ಈ ಘಟನೆ ಆಗಿರ್ತಕ್ಕಂಥದ್ದು ದಾಹಿರ್ ಕಾಲದಲ್ಲಿ. ಈ ರೀತಿಯಾಗಿ ಭಾರತದ ಮೇಲೆ ಅರಬ್ಬರ ದಾಳಿಯಾಗುತ್ತೆ. ಇಲ್ಲಿ ಅರಬ್ಬರ ಆಗಮನದ ಕುರಿತು ಮಾಹಿತಿ ನೀಡ್ತಕ್ಕಂತಹ ಕೃತಿ ಚಚನಾಮ್ ಕೃತಿ. ಇಲ್ಲಿ ಅರಬ್ಬರು ಭಾರತದ ಮೇಲೆ ದಾಳಿ ಏನೋ ಮಾಡಿದ್ರು, ಆದರೆ ಅದು ಅಷ್ಟೊಂದು ಪ್ರಭಾವ ಬೀರಲ್ಲ. ಅವರು ಯಾವುದೇ ರೀತಿಯ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ ಆಗಲ್ಲ. ಇವರಾದ್ಮೇಲೆ ಭಾರತಕ್ಕೆ ಬಂದಿರತಕ್ಕಂಥವರು ಟರ್ಕರು. ಇವರು ಅತ್ಯಂತ ಪ್ರಬಲರಾಗಿರ್ತಕ್ಕಂಥವರು. ಈಗ ಟರ್ಕರ ದಾಳಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಮಧ್ಯ ಏಷ್ಯಾದಲ್ಲಿ ಎರಡು ಮನೆತನಗಳಿದ್ವು. ಒಂದು ಅಬ್ಬಾಸಿದ್ ಮನೆತನ, ಇನ್ನೊಂದು ಸಮಾಸದ್ ಮನೆತನ. ಅಬ್ಬಾಸಿದ್ ಮನೆತನ ಏನಾಗ್ತಿತ್ತು? ಅವನತಿಯನ್ನ ಹೊಂದಿತ್ತು. ಸಮಾಸದ್ ಮನೆತನ ಬಂದ್ಬಿಟ್ಟು ಏಳಿಗೆಯನ್ನ ಕಾಣ್ತಿತ್ತು. ಈ ಸಮಾಸದ್ ಮನೆತನದ ನಾಯಕ ಅಬ್ದುಲ್ ಮಾಲಿಕ್ ಆಗಿದ್ದ. ಈತನ ಗುಲಾಮ ಅಲಪ್ತಗೀನ್ ಆಗಿದ್ದ. ಅಬ್ದುಲ್ ಮಾಲಿಕ್ನ ಗುಲಾಮನಾಗಿರ್ತಕ್ಕಂತಹ ಅಲಪ್ತಗೀನ್ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಆ ಮನೆತನವೇ ಗಜನಿ ಮನೆತನ.
ಗಜನಿ ಮನೆತನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವನು ಆಲಪ್ತಗಿನ್ ಗಜನಿ. ಕಾಲ ಕ್ರಿಸ್ತಶಕ 933. ಈ ಆಲಪ್ತಗಿನ್ ಗಜನಿಯ ಮಗ ಸಬಕ್ತಗಿನ್ ಗಜನಿ. ಈ ಸಬಕ್ತಗಿನ್ ಗಜನಿಯ ಕಾಲಾವಧಿಯನ್ನ ನೋಡೋದಾದ್ರೆ ಕ್ರಿಸ್ತಶಕ 976ರಿಂದ 997. ಈ ಸಬಕ್ತಗಿನ್ ಗಜನಿಯ ಕಾಲಾವಧಿಯಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಒಂದು ಶಾಹಿ ಮನೆತನ ಆಳ್ವಿಕೆ ಮಾಡ್ತಿತ್ತು. ಆ ಶಾಹಿ ಮನೆತನದಲ್ಲಿರ್ತಕ್ಕಂತಹ ಅರಸ ಜೈಪಾಲ್. ಈ ಸಬಕ್ತಗಿನ್ ಗಜನಿ ಏನ್ ಮಾಡ್ತಾನಂದ್ರೆ ಕ್ರಿಸ್ತಶಕ 976-77 ಅವಧಿಯಲ್ಲಿ ಜೈಪಾಲನ ಮೇಲೆ ದಾಳಿ ಮಾಡ್ತಾನೆ. ಜೈಪಾಲ್ ಮತ್ತು ಸಬಕ್ತಗಿನ್ ಗಜನಿ ಇವರಿಬ್ಬರ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧವೇ ಲಂಘಾನ್ ಯುದ್ಧ. ಈ ಯುದ್ಧದಲ್ಲಿ ಸಬಕ್ತಗಿನ್ ಗಜನಿ ಗೆಲುವು ಸಾಧಿಸ್ತಾನೆ, ಜೈಪಾಲ್ ಸೋಲ್ತಾನೆ. ಸಬಕ್ತಗಿನ್ ಗಜನಿ ಗೆಲುವು ಸಾಧಿಸ್ಕೊಂಡು ಜೈಪಾಲ್ ಹತ್ರ ಇರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಇದಾದ್ಮೇಲೆ ಸಬಕ್ತಗಿನ್ ಗಜನಿಗೆ ಒಂದು ಬಿರುದು ಬರುತ್ತೆ. ಏನಂದ್ರೆ ಅಮೀರ್ ಉಲ್ ಉದ್ರು ಅಂತಕ್ಕಂಥ ಬಿರುದು ಬರುತ್ತೆ. ಸಬಕ್ತಗಿನ್ ಗಜನಿ ಆದ್ಮೇಲೆ ಬರ್ತಕ್ಕಂಥವನು ಆತನ ಮಗನಾಗಿರ್ತಕ್ಕಂತಹ ಮಹಮ್ಮದ್ ಗಜನಿ. ಈತನ ಕಾಲ ಕ್ರಿಸ್ತಶಕ 997ರಿಂದ 1030. ಮಹಮ್ಮದ್ ಗಜನಿಗಿರ್ತಕ್ಕಂತಹ ಮೊದಲ ಹೆಸರು ಮಹಮ್ಮದ್ ಜಬುಲ್. ಈತ ಸುಲ್ತಾನ್ ಎಂಬ ಪಟ್ಟವನ್ನು ಧರಿಸಿ ಅಧಿಕಾರಕ್ಕೆ ಬರ್ತಾನೆ. ಗಜನಿ ಮನೆತನದ ಅತ್ಯಂತ ಪ್ರಸಿದ್ಧ ಸುಲ್ತಾನ ಮಹಮ್ಮದ್ ಗಜನಿ. ಇಲ್ಲಿ ಗಜನಿ ಮನೆತನಗಿರ್ತಕ್ಕಂತಹ ಮತ್ತೊಂದು ಹೆಸರು ಯಾಮಿನಿ ಅಂತಕ್ಕಂತಹ ಹೆಸರು. ಇದು ಮಹಮ್ಮದ್ ಗಜನಿ. ಇಲ್ಲಿ ಒಬ್ಬ ಇತಿಹಾಸಕಾರನಾಗಿರ್ತಕ್ಕಂತಹ ಹೆನ್ರಿ ಇಲಿಯಂಟ್ನ ಪ್ರಕಾರ ಮಹಮ್ಮದ್ ಗಜನಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಕೈಗೊಂಡ ಅಂತ ಹೇಳ್ತಾನೆ. ಯಾರು? ಹೆನ್ರಿ ಇಲಿಯಂಟ್ ಅಂತಕ್ಕಂತಹ ಇತಿಹಾಸಕಾರ. ಇನ್ನು ಈ ದಾಳಿಗಳ ಕುರಿತು ಉಲ್ಲೇಖ ಇರ್ತಕ್ಕಂಥದ್ದು ಪೆರಿಸ್ತಾ ಬರೆದಿರ್ತಕ್ಕಂತಹ ತಾರಿಕ್ ಎ ಪೆರಿಸ್ತಾ ಅಂತಕ್ಕಂತಹ ಕೃತಿಯಲ್ಲಿ. ಹಾಗಾದ್ರೆ ಮಹಮ್ಮದ್ ಗಜನಿಯ ದಂಡಯಾತ್ರೆಗಳನ್ನ ನೋಡ್ತಾ ಹೋಗೋಣ. ಮಹಮ್ಮದ್ ಗಜನಿ ಭಾರತದ ಮೇಲೆ 17 ದಂಡಯಾತ್ರೆಗಳನ್ನು ಕೈಗೊಂಡ. ಯಾವ ಅವಧಿಯಲ್ಲಿ ಅಂದ್ರೆ ಕ್ರಿಸ್ತಶಕ 1000ದಿಂದ ಕ್ರಿಸ್ತಶಕ 1027ರವರೆಗೆ. ಈತನ ಉದ್ದೇಶ ಏನಾಗಿತ್ತಂದ್ರೆ ಭಾರತದ ಮೇಲೆ ದಾಳಿ ಮಾಡಿಬಿಟ್ಟು ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಬೇಕು, ಇಸ್ಲಾಂ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಮತ್ತು ಪ್ರಚಾರ ಮಾಡಬೇಕು. ಅಷ್ಟೇ ಅಲ್ಲದೆ ಹಿಂದೂ ದೇವಾಲಯಗಳನ್ನ ನಾಶ ಮಾಡಬೇಕು ಅಂತಕ್ಕಂಥದ್ದು ಗಜನಿಯ ಉದ್ದೇಶವಾಗಿತ್ತು. ಹೀಗಾಗಿ ಈತ 17 ದಂಡಯಾತ್ರೆಗಳನ್ನ ಕೈಗೊಳ್ತಾನೆ. ನಾವಿಲ್ಲಿ 17 ದಂಡಯಾತ್ರೆಗಳನ್ನು ನೋಡೋದೇನ್ ಬೇಡ, ಪ್ರಮುಖವಾಗಿರ್ತಕ್ಕಂತಹ ಕೆಲವು ದಂಡಯಾತ್ರೆಗಳನ್ನ ನೋಡ್ತಾ ಹೋಗೋಣ. ಮೊದಲನೆಯ ದಂಡಯಾತ್ರೆ. ಈ ದಂಡಯಾತ್ರೆ ಕೈಗೊಂಡಿರ್ತಕ್ಕಂಥದ್ದು ಕ್ರಿಸ್ತಶಕ 1000ರಲ್ಲಿ. ಇಲ್ಲಿ ಮಹಮ್ಮದ್ ಗಜನಿ ಏನ್ ಮಾಡ್ತಾನಂದ್ರೆ ಖೈಬರ್ ಕಣಿವೆಯ ಮೂಲಕ ಭಾರತಕ್ಕೆ ಬರ್ತಾನೆ. ಈತ ಮೊದಲು ದಂಡಯಾತ್ರೆ ಕೈಗೊಂಡಿರ್ತಕ್ಕಂಥದ್ದು ಅಥವಾ ಮೊದಲು ದಾಳಿ ಮಾಡಿರ್ತಕ್ಕಂಥದ್ದು ಪಂಜಾಬ್ ಮೇಲೆ. ಆ ಸಮಯದಲ್ಲಿ ಪಂಜಾಬ್ನಲ್ಲಿರ್ತಕ್ಕಂತಹದ್ದು ಶಾಹಿ ಮನೆತನದ ರಾಜನಾಗಿರ್ತಕ್ಕಂತಹ ಜೈಪಾಲ್. ಈ ಜೈಪಾಲನನ್ನ ಸಂಪೂರ್ಣವಾಗಿ ಸೋಲಿಸಿ ಖೈಬರ್ ಕಣಿವೆಯನ್ನ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಮಹಮ್ಮದ್ ಗಜನಿ ಹೋಗ್ತಾನೆ. ಇದು ಮಹಮ್ಮದ್ ಗಜನಿಯ ಮೊದಲ ದಾಳಿ ಅಥವಾ ಮೊದಲ ದಂಡಯಾತ್ರೆ. ಇನ್ನು ಎರಡನೆಯ ದಾಳಿ ಬಂದ್ಬಿಟ್ಟು ಕ್ರಿಸ್ತಶಕ 1002ರಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಕೂಡ ಜೈಪಾಲನ ಮೇಲೆ ನಡೆದಿರ್ತಕ್ಕಂಥದ್ದು. ಎರಡೆರಡು ಬಾರಿ ಜೈಪಾಲನ ಮೇಲೆ ಮಹಮ್ಮದ್ ಗಜನಿ ದಾಳಿ ಮಾಡ್ತಾನೆ. ಈ ದಾಳಿಯಲ್ಲಿ ಜೈಪಾಲನನ್ನ ಸೋಲಿಸಿ ಅವನಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡು ಸಂಪತ್ತನ್ನ ಲೂಟಿ ಮಾಡಿಕೊಂಡು ಹೋಗ್ತಾನೆ. ಎರಡೆರಡು ಸಾರಿ ಮಹಮ್ಮದ್ ಗಜನಿಯಿಂದ ಸೋತಿರ್ತಕ್ಕಂತಹ ಜೈಪಾಲ್ ಅವಮಾನಗೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ. ಜೈಪಾಲ್ ಸತ್ತ ಮೇಲೆ ಆತನ ಮಗನಾಗಿರ್ತಕ್ಕಂತಹ ಆನಂದ ಪಾಲ್ ಅಧಿಕಾರಕ್ಕೆ ಬರ್ತಾನೆ. ಇದು ಮಹಮ್ಮದ್ ಗಜನಿಯ ಎರಡನೇ ದಾಳಿ. ಇನ್ನು ಮಹಮ್ಮದ್ ಗಜನಿಯ ಮೂರನೇ ದಾಳಿ ಅಥವಾ ಮೂರನೇ ದಂಡಯಾತ್ರೆ ನೋಡೋದಾದ್ರೆ ಕ್ರಿಸ್ತಶಕ 1003ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಸಿಂಧ್ ಪ್ರಾಂತ್ಯದ ಭಾಟಿಯಾ ಪ್ರದೇಶದ ಮೇಲೆ ಆಗಿರ್ತಕ್ಕಂತಹ ದಾಳಿ. ಅಲ್ಲಿರ್ತಕ್ಕಂತಹ ರಾಜ ಖಾನ್ ಬಿಜಯ್ ಖಾನ್ ಈತನ ಮೇಲೆ ದಾಳಿ ಮಾಡಿ ಆತನನ್ನ ಸೋಲಿಸಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ಹೋಗ್ತಾನೆ. ಇದು ಮೂರನೇ ದಾಳಿ. ಇನ್ನು ಪ್ರಮುಖವಾಗಿ ಬರ್ತಕ್ಕಂಥದ್ದು 6ನೇ ದಂಡಯಾತ್ರೆ. ಇದು ನಡೆದಿರ್ತಕ್ಕಂಥದ್ದು ಕ್ರಿಸ್ತಶಕ 1008ರಲ್ಲಿ. ಇದು ನಡೆದಿರ್ತಕ್ಕಂಥದ್ದು ಆನಂದ ಪಾಲನ ಮೇಲೆ, ಅಂದ್ರೆ ಜೈಪಾಲನ ಮಗನಾಗಿರ್ತಕ್ಕಂಥ ಆನಂದ ಪಾಲನ ಮೇಲೆ. ಇಲ್ಲಿ ಗಜನಿ ಏನ್ ಮಾಡ್ತಾನಂದ್ರೆ ಆನಂದ ಪಾಲನನ್ನು ಸಂಪೂರ್ಣವಾಗಿ ಸೋಲಿಸಿ ಹತ್ಯೆ ಮಾಡ್ತಾನೆ. ಆನಂದ ಪಾಲನ ಮಗನಾಗಿರ್ತಕ್ಕಂತಹ ಸುಖಪಾಲನನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿ ಆತನಿಗೆ ಒಂದು ಹೆಸರು ಕೊಡ್ತಾನೆ. ಏನಂದ್ರೆ ಶಾ ನವಾಜ್ ಖಾನ್ ಅಂತಕ್ಕಂಥ ಹೆಸರು ಕೊಡ್ತಾನೆ. ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಇದು ಗಜನಿಯ 6ನೇ ದಾಳಿ. ಇನ್ನು ಗಜನಿಯ 7ನೇ ದಂಡಯಾತ್ರೆ ನಡೆದಿರ್ತಕ್ಕಂಥದ್ದು ಕ್ರಿಸ್ತಶಕ 1009ರಲ್ಲಿ. ಇದು ಹಿಮಾಚಲ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಹಿಮಾಚಲ ಪ್ರದೇಶದಲ್ಲಿ ಒಂದು ಮನೆತನ ಇರುತ್ತೆ, ಅದು ನಾಗರ ಮನೆತನ. ಈ ನಾಗರ ಮನೆತನ ಏನಿತ್ತಲ್ವಾ, ಇದು ಶ್ರೀಮಂತ ಮನೆತನವಾಗಿತ್ತು. ಈ ನಾಗರುಗಳೇನಿದ್ರಲ್ವಾ ಅವ್ರಿಗೆ ಗೊತ್ತಿತ್ತು ಮಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ಮಾಡ್ತಿದ್ದಾನೆ, ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಈ ನಾಗರ ಮನೆತನದವರು ಏನ್ ಮಾಡ್ತಾರಂದ್ರೆ ಹಿಮಾಚಲ ಪ್ರದೇಶದ ಮೇಲೆ ಒಂದು ಕಾಂಗ್ರಾ ಬೆಟ್ಟ ಇರುತ್ತೆ ಅಥವಾ ನಾಗರ ಬೆಟ್ಟ. ಈ ಕಾಂಗ್ರಾ ಬೆಟ್ಟದ ಮೇಲೆ ಏನ್ ಮಾಡ್ತಾರಂದ್ರೆ ಒಂದು ಕೋಟೆಯನ್ನ ಕಟ್ತಾರೆ. ಆ ಕೋಟೆ ನಾಗರ ಕೋಟೆ ಅಥವಾ ಕಾಂಗ್ರಾ ಕೋಟೆ ಅಂತ ಕರಿತೀವಿ. ಆ ಕೋಟೆಯನ್ನು ಕಟ್ಟಿ ಅದರೊಳಗೆ ತಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಆ ಕೋಟೆಯ ಒಳಗಡೆ ಹಾಕಿ ಬೀಗ ಹಾಕ್ತಾರೆ.
ಇಷ್ಟು ಎಲ್ಲ ರಕ್ಷಣೆ ಮಾಡಿದ್ರೂ ಕೂಡ ಮಹಮ್ಮದ್ ಗಜನಿ ಏನು ಮಾಡ್ತಾನಂದ್ರೆ ಆ ನಾಗರ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಆ ನಾಗರ ಕೋಟೆಗೆ ಬಾಗಿಲೇನಿರುತ್ತಲ್ವ ಅದು ಕೂಡ ಬೆಳ್ಳಿ ಬಾಗಿಲಾಗಿತ್ತಂತೆ. ಅದನ್ನು ಮಹಮ್ಮದ್ ಗಜನಿ ತೆಗೆದುಕೊಂಡು ಹೋಗೋಕ್ಕಾಗದೇ ಇದ್ದಾಗ 150 ತುಂಡುಗಳನ್ನಾಗಿ ಮಾಡಿ ತೆಗೆದುಕೊಂಡು ಹೋದ ಅಂತ ಹೇಳಲಾಗುತ್ತೆ. ಅಷ್ಟೊಂದು ಅಪಾರ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದ. ಅದು 7ನೇ ದಂಡಯಾತ್ರೆಯಲ್ಲಿ. ಇನ್ನು ಮಹಮ್ಮದ್ ಗಜನಿಯ 10ನೇ ದಂಡಯಾತ್ರೆ ನಡೆದಿರ್ತಕ್ಕಂಥದ್ದು ಕ್ರಿಸ್ತಶಕ 1014ರಲ್ಲಿ. ಇದು ಹರಿಯಾಣ ರಾಜ್ಯದ ಥಾಣೇಶ್ವರದಲ್ಲಿ ನಡೆದಿರ್ತಕ್ಕಂಥದ್ದು. ಅಲ್ಲಿ ಒಂದು ದೇವಾಲಯವಿತ್ತು, ಅದು ಚಕ್ರೇಶ್ವರ ಸ್ವಾಮಿ ದೇವಾಲಯ. ಆ ದೇವಾಲಯವನ್ನು ನಾಶ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಮಹಮ್ಮದ್ ಗಜನಿ ಉದ್ದೇಶವೇ ಭಾರತದಲ್ಲಿರ್ತಕ್ಕಂತಹ ದೇವಾಲಯಗಳನ್ನು ನಾಶ ಮಾಡ್ತಕ್ಕಂಥದ್ದು. ಇನ್ನು 16ನೇ ದಂಡಯಾತ್ರೆ ನಡೆದಿರ್ತಕ್ಕಂಥದ್ದು 1025ರಲ್ಲಿ. ಇದು ಮಹಮ್ಮದ್ ಗಜನಿಯ ಶ್ರೀಮಂತ ದಂಡಯಾತ್ರೆ ಅಥವಾ ಶ್ರೀಮಂತ ದಾಳಿ. ಇದು ನಡೆದಿರ್ತಕ್ಕಂಥದ್ದು ಸೋಮನಾಥ ದೇವಾಲಯದ ಮೇಲೆ. ಕಂಡು ಬರ್ತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ. ಸೋಮನಾಥ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ವಲ್ಲಭಿ ಅರಸರು. ಈ ದೇವಾಲಯದಲ್ಲಿ ಅದೆಷ್ಟು ಅಪಾರವಾಗಿರ್ತಕ್ಕಂಥ ಸಂಪತ್ತಿತ್ತಂದ್ರೆ ಮುತ್ತು ರತ್ನಗಳಿಂದ ಕೂಡಿರ್ತಕ್ಕಂಥ ಶಿವಲಿಂಗವಿತ್ತಂತೆ. ಇನ್ನು ಈ ಸೋಮನಾಥ ದೇವಾಲಯದಲ್ಲಿ 56 ಕಂಬಗಳಿದ್ವಂತೆ. ಆ 56 ಕಂಬಗಳು ಕೂಡ ವಜ್ರಲೇಪಿತವಾಗಿರ್ತಕ್ಕಂಥದ್ದು. ಪೆರಿಸ್ತಾ ತನ್ನ ಕೃತಿಯಲ್ಲಿ ಇಷ್ಟೆಲ್ಲವನ್ನು ಸಂಕ್ಷಿಪ್ತವಾಗಿ ಬರೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ದೇವಾಲಯದ ಸೋಮನಾಥ ದೇವಾಲಯದಲ್ಲಿ ಗಂಟೆ ಇತ್ತಂತೆ. ಆ ಗಂಟೆ 2000 kgಯ ಚಿನ್ನದ ಗಂಟೆಯಾಗಿತ್ತು. ಅಷ್ಟೊಂದು ಸಂಪತ್ತು ಆ ಸೋಮನಾಥ ದೇವಾಲಯದಲ್ಲಿತ್ತು. ಮಹಮ್ಮದ್ ಗಜನಿ ಏನು ಮಾಡ್ತಾನಂದ್ರೆ 90,000 ಸೈನಿಕರೊಂದಿಗೆ ಆ ದೇವಾಲಯಕ್ಕೆ ದಾಳಿ ಮಾಡಲು ಬರ್ತಾನೆ. ಆಗ ಮಾರ್ಗ ಮಧ್ಯದಲ್ಲಿ ಸೋಲಂಕಿ ಅರಸನಾಗಿರ್ತಕ್ಕಂತಹ 1ನೇ ಭೀಮದೇವ ಏನು ಮಾಡ್ತಾನಂದ್ರೆ ಮಹಮ್ಮದ್ ಗಜನಿಯನ್ನ ತಡೆಯಲು ಪ್ರಯತ್ನ ಮಾಡ್ತಾನೆ, ಆದರೆ ವಿಫಲವಾಗ್ತಾನೆ. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಮಹಮ್ಮದ್ ಗಜನಿ ಸೋಮನಾಥ ದೇವಾಲಯದ ಮೇಲೆ ದಾಳಿಗೆ ಬರ್ತಿರ್ತಕ್ಕಂಥ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ತಡೆದಿರ್ತಕ್ಕಂಥ ಅರಸ ಯಾರು ಅಂತ ಕೇಳ್ತಾರೆ. ಆಗ ಅದಕ್ಕೆ ಉತ್ತರ 1ನೇ ಭೀಮದೇವ. ಈತ ಪ್ರಯತ್ನ ಏನೋ ಪಡ್ತಾನೆ, ಆದರೆ ವಿಫಲವಾಗ್ಬಿಟ್ಟು ಅಲ್ಲಿಂದ ಪಲಾಯನ ಮಾಡ್ತಾನೆ. ಮುಂದೆ ಮಹಮ್ಮದ್ ಗಜನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ಲೂಟಿ ಮಾಡಿಕೊಂಡು ಹೋಗ್ತಿರ್ತಾನೆ. ಆಗ ಅಲ್ಲಿರ್ತಕ್ಕಂಥ ಪೂಜಾರಿ ಮತ್ತು ದೇವಾಲಯದ ಬ್ರಾಹ್ಮಣರು ಇರ್ತಾರಲ್ವ, ಅವ್ರಂತಾರಂತೆ, ಗುಡಿಯಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ತೆಗೆದುಕೊಂಡು ಹೋಗ್ರಿ, ಆದರೆ ಶಿವಲಿಂಗ ಇದೆ ಅಲ್ವಾ ಅದನ್ನಾದರೂ ಬಿಟ್ಟು ಹೋಗು ಅಂತ ಹೇಳ್ತಾರಂತೆ. ಆದರೆ ಮಹಮ್ಮದ್ ಗಜನಿ ಏನು ಮಾಡ್ತಾನಂದರೆ ಆ ಶಿವಲಿಂಗವನ್ನು ಕೂಡ 4 ಹೋಳುಗಳನ್ನಾಗಿ ತುಂಡು ಮಾಡಿ, ಒಂದು ಮೆಕ್ಕಾಗೆ, ಒಂದು ಮದಿನಾಗೆ, ಮತ್ತೊಂದು ಬಾಗ್ದಾನ್ಗೆ, ಇನ್ನೊಂದು ತನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡ್ಕೋತಾನೆ. ಅಷ್ಟೊಂದು ಕ್ರೂರವಾಗಿ ಯುದ್ಧ ಮಾಡ್ತಾನೆ, ಅಂದರೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಆತ ಅಪಹರಿಸಿಕೊಂಡಿರ್ತಕ್ಕಂಥ 70,000 ಚಿನ್ನದ ಗಟ್ಟಿ, 70,000 ಬೆಳ್ಳಿಯ ತಟ್ಟೆಗಳು, ಈ ಎಲ್ಲವುಗಳನ್ನು 70,000 ಒಂಟೆಗಳ ಮೇಲೆ ಹೇರಿಕೊಂಡು ಹೋದ ಅಂತ ಹೇಳಲಾಗುತ್ತೆ. ಅಷ್ಟೊಂದು ಹೆಚ್ಚಾಗಿ ಸಂಪತ್ತು ಸೋಮನಾಥ ದೇವಾಲಯದಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಮಹಮ್ಮದ್ ಗಜನಿಯ ಶ್ರೀಮಂತ ದಾಳಿಯಾಯಿತು. ಈ ದಾಳಿಯ ನಂತರ ಮಹಮ್ಮದ್ ಗಜನಿಗೆ ಒಂದು ಬಿರುದು ಬರುತ್ತೆ, ಏನಂದ್ರೆ ಗಾಜಿ ಅಂತಕ್ಕಂಥದ್ದು, ಅಂದ್ರೆ ವಿಗ್ರಹ ಭಂಜಕ ಅಂತಕ್ಕಂತಹ ಬಿರುದು ಬರುತ್ತೆ. ಇದು ಮಹಮ್ಮದ್ ಗಜನಿಯ 16ನೇ ದಂಡಯಾತ್ರೆ ಮತ್ತು ಶ್ರೀಮಂತ ದಂಡಯಾತ್ರೆ ಕೂಡ ಹೌದು. ಇನ್ನು ಮಹಮ್ಮದ್ ಗಜನಿಯ ಕೊನೆಯ ದಂಡಯಾತ್ರೆ ನಡೆದಿರ್ತಕ್ಕಂಥದ್ದು ಕ್ರಿಸ್ತಶಕ 1027ರಲ್ಲಿ. ಇದು ಸಿಂಧ್ ಪ್ರದೇಶದ ಪಂಜಾಬಿನ ಜಾಟರ ಮೇಲೆ ಆಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ದಾಳಿ ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಹೋಗ್ತಾನೆ. ಇದು ಆತನ ಕೊನೆಯ ದಾಳಿ. ಅದಾದ್ಮೇಲೆ 1030ರಲ್ಲಿ ಮಹಮ್ಮದ್ ಗಜನಿ ನಿಧನ ಹೊಂದುತ್ತಾನೆ. ಇಲ್ಲಿ ಮಹಮ್ಮದ್ ಗಜನಿಯಲ್ಲಿ ಜಾಮಿಯಾ ಮಸೀದಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಜಾಮಿಯಾ ಮಸೀದಿ ಪ್ರಪಂಚದ ಅತ್ಯಂತ ದೊಡ್ಡ ಮಸೀದಿ ಕೂಡ ಹೌದು. ಇಲ್ಲಿ ಮಹಮ್ಮದ್ ಗಜನಿ ಭಾರತಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಆತನೊಂದಿಗೆ ಕೆಲವು ವಿದ್ವಾಂಸರು ಬರ್ತಾರೆ. ಆ ಕೆಲವು ವಿದ್ವಾಂಸರಲ್ಲಿ ಮೊದಲಿಗೆ ಬರ್ತಕ್ಕಂಥವನು ಅಲ್ಬೇರುನಿ. ಈ ಅಲ್ಬೇರುನಿ ಪರ್ಷಿಯಾ ದೇಶದ ವಿದ್ವಾಂಸ. ಈತ ಗಜನಿಯ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥವನು. ಈತ ಭಾರತಕ್ಕೆ ಬಂದ್ಬಿಟ್ಟು ಭಾರತದ ಪಾರಂಪರಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಅಧ್ಯಯನ ಮಾಡ್ತಾನೆ. ಹೀಗಾಗಿ ಈತನಿಗೆ ಇಂಡಾಲಜಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಈ ಅಲ್ಬೇರುನಿಯ ಕೃತಿಗಳನ್ನು ನೋಡೋದಾದ್ರೆ ಈತ 2 ಕೃತಿಯನ್ನ ಬರೆದ. ಒಂದು ಕಿತಾಬ್ ಉಲ್ ಹಿಂದ್ ಅಂತಕ್ಕಂತಹ ಕೃತಿ, ಇನ್ನೊಂದು ಅಲ್ ಕಾನೂನ್ ಅಲ್ ಮಸೂದಿ ಅಂತಕ್ಕಂತಹ ಕೃತಿ. ಇಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಮೇಲೆ ಪ್ರಶ್ನೆ ಏನಾದರೂ ಕೇಳ್ತಾರೆ ಅಂದ್ರೆ ಅದು ಕವಿಗಳ ಮೇಲೆ ಕೇಳ್ತಾರೆ, ಕೃತಿಗಳ ಮೇಲೆ ಕೇಳ್ತಾರೆ, ಯುದ್ಧ ಆಗಿರ್ತಕ್ಕಂತಹ ಅವಧಿ ಮೇಲೆ ಕೇಳ್ತಿರ್ತಾರೆ. ಹೀಗಾಗಿ ಕೃತಿ ಮತ್ತು ಕವಿಗಳನ್ನ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಇನ್ನು 2ನೇ ವಿದ್ವಾಂಸ ಅಂತ ಬಂದ್ರೆ ಫಿರ್ದೋಷಿ. ಈತ ಬರೆದಿರ್ತಕ್ಕಂತಹ ಕೃತಿ ಶಹನಾಮ. ಈ ಶಹನಾಮ ಕೃತಿ ಏನನ್ನ ಹೇಳುತ್ತಂದ್ರೆ ಗಜನಿಯ 17 ದಂಡಯಾತ್ರೆಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಇನ್ನೊಬ್ಬ ವಿದ್ವಾಂಸ ಉತ್ಬಿ. ಈತ ಇತಿಹಾಸಕಾರ. ಈತ ಗಜನಿಯ ಆಸ್ಥಾನದಲ್ಲೇ ಇದ್ದುಕೊಂಡು ಕೃತಿಯನ್ನ ಬರೆದ. ಈತನ ಕೃತಿ ಕಿತಾಬ್ ಉಲ್ ಯಾಮಿನಿ ಅಂತಕ್ಕಂತಹ ಕೃತಿ. ಮಹಮ್ಮದ್ ಗಜನಿ ಮರಣದ ನಂತರ ಆತನ ಉತ್ತರಾಧಿಕಾರಿಯಾಗಿ ಆರಂ ಶಾ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿಗೆ ಮಹಮ್ಮದ್ ಗಜನಿ ಅಂದ್ರೆ ಗಜನಿ ಮನೆತನ ಏನಾಗುತ್ತೆ, ಕೊನೆಯಾಗುತ್ತೆ. ಮುಂದೆ ಬರ್ತಕ್ಕಂಥದ್ದು ಗೋರಿ ಮನೆತನ. ಗೋರಿ ಮನೆತನದ ಸ್ಥಾಪಕರು ಅಲಾವುದ್ದೀನ್ ಹುಸೇನ್ ಗೋರ್.
ಈ ಪ್ರದೇಶ ಅಂದರೆ ಗೋರ್ ಪ್ರದೇಶ ಎಲ್ಲಿ ಕಂಡುಬರುತ್ತಂದ್ರೆ ಗಜನಿ ಮತ್ತು ಹಿರತ್ ಪ್ರದೇಶಗಳ ನಡುವಿನ ಭಾಗವಾಗಿರ್ತಕ್ಕಂತಹ ಭಾಗದಲ್ಲಿ ಗೋರ್ ಪ್ರದೇಶ ಕಂಡುಬರುತ್ತೆ. ಅದು ಈಗಿರ್ತಕ್ಕಂಥ ಅಫ್ಘಾನಿಸ್ತಾನದಲ್ಲಿ. ಈ ಗೋರ್ ಮನೆತನಕ್ಕಿರ್ತಕ್ಕಂತಹ ಮತ್ತೊಂದು ಹೆಸರು ಶಾನ್ಸ್ ಬನಿ ಅಂತಕ್ಕಂಥ ಹೆಸರು. ಇಲ್ಲಿ ಅಲ್ಲಾವುದ್ದೀನ್ ಹುಸೇನ್ ಗೋರ್ ಏನಿರ್ತಾನಲ್ವಾ, ಈತ ಗಜನಿಯ ಉತ್ತರಾಧಿಕಾರಿಯಾಗಿರ್ತಕ್ಕಂತಹ ಅರಂ ಶಾನನ್ನ ದಾಳಿ ಮಾಡಿ ಆತನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಗಜನಿ ನಗರವನ್ನ ಸುಟ್ಟು ಹಾಕ್ತಾನೆ. ಸಂಪೂರ್ಣವಾಗಿ ಗಜನಿ ನಗರವನ್ನ ಸುಟ್ಟು ಹಾಕ್ತಾನೆ. ಹೀಗಾಗಿ ಸುಟ್ಟು ಹಾಕಿದ್ರಿಂದ ಅಲ್ಲಾವುದ್ದೀನ್ ಹುಸೇನ್ ಗೋರ್ಗೆ ಒಂದು ಬಿರುದು ಬರುತ್ತೆ. ಏನಂದ್ರೆ ಜಹಾನ್ ಸುರ್ಜಾ ಅಂತಕ್ಕಂಥ ಬಿರುದು ಬರುತ್ತೆ. ಅಂದ್ರೆ ವಿಶ್ವವನ್ನ ದಹಿಸಿದವನು ಎಂದರ್ಥ. ಯಾರಿಗೆ? ಅಲ್ಲಾವುದ್ದೀನ್ ಹುಸೇನ್ ಗೋರ್ಗೆ ಏನ್ ಬಿರುದು ಬರುತ್ತೆ? ಜಹಾನ್ ಸುರ್ಜಾ ಅಂತಕ್ಕಂಥ ಬಿರುದು ಬರುತ್ತೆ. ಇನ್ನ ಈತನ ಆದ್ಮೇಲೆ ಈತನ ಮಗ ಮಹಮ್ಮದ್ ಗೋರಿ ಅಧಿಕಾರಕ್ಕೆ ಬರ್ತಾನೆ. ಮಹಮ್ಮದ್ ಗೋರಿಯ ಕಾಲಾವಧಿಯನ್ನ ನೋಡೋದಾದ್ರೆ ಕ್ರಿಸ್ತಶಕ 1175ರಿಂದ 1206. ಮಹಮ್ಮದ್ ಗೋರಿಗಿರ್ತಕ್ಕಂಥ ಇತರ ಹೆಸರುಗಳು ಶಹಾಬುದ್ದೀನ್, ಮಹಾಬುದ್ದೀನ್ ಮತ್ತು ಮಹಮ್ಮದ್ ಬಿನ್ ಸಾಮ್, ಮಹಮ್ಮದ್ ಬಿನ್ ಶಾಮ್ ಅಂತಕ್ಕಂಥದ್ದು. ಮಹಮ್ಮದ್ ಗೋರಿ ಕೂಡ ಭಾರತದ ಮೇಲೆ ದಾಳಿಗಳನ್ನ ಕೈಗೊಳ್ತಾನೆ. ಮಹಮ್ಮದ್ ಗಜನಿಯ ಉದ್ದೇಶ ಏನಾಗಿತ್ತು? ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಉದ್ದೇಶ ಆಗಿತ್ತು. ಆದ್ರೆ ಮಹಮ್ಮದ್ ಗೋರಿ ಉದ್ದೇಶ ಏನಾಗಿತ್ತಂದ್ರೆ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಮಹಮ್ಮದ್ ಗೋರಿ ಆಗಿತ್ತು. ಈತ ದಾರ್ ಉಲ್ ಹರ್ಬ್ ನಾಡನ್ನ ದಾರ್ ಉಲ್ ಇಸ್ಲಾಂ ನಾಡನ್ನಾಗಿ ಮಾಡಬೇಕು, ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಮಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಹಮ್ಮದ್ ಗೋರಿಗೆ 4 ಜನ ಗುಲಾಮರಿರ್ತಾರೆ. ಒಂದು ಕುತ್ಬುದ್ದೀನ್ ಐಬಕ್, ಬಕ್ತಿಯಾರ್ ಖಿಲ್ಜಿ, ನಾಸುದ್ದೀನ್ ಕುಬಾಚ್ ಮತ್ತು ತಾಜುದ್ದೀನ್ ಎಲ್ಜುಬ್ ಅಂತಕ್ಕಂಥದ್ದು. ಈ 4 ಜನ ಗುಲಾಮರೊಂದಿಗೆ ಮಹಮ್ಮದ್ ಗೋರಿ ಏನ್ ಮಾಡ್ತಾನಂದ್ರೆ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಈತ ಭಾರತಕ್ಕೆ ಗೋಮಾಲ್ ಕಣಿವೆಯ ಮೂಲಕ ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಮಹಮ್ಮದ್ ಗೋರಿಯ ಸಂದರ್ಭದಲ್ಲಿ ಈತ ಭಾರತಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥವರು ಯಾರು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಗುಜರಾತ್ನಲ್ಲಿ ಸೋಲಂಕಿಯರು ಭಾರತ ಆಳ್ವಿಕೆ ಮಾಡ್ತಿರ್ತಾರೆ. ಸೋಲಂಕಿಯರಲ್ಲಿ ಪ್ರಸಿದ್ಧ ಒಬ್ಬಳು ಮಹಿಳೆ ಬರ್ತಾಳೆ. ಆಕೆ ರಾಣಿ ನಾಯಕಿ ದೇವಿ. ಈ ರಾಣಿ ನಾಯಕಿ ದೇವಿ ಸೋಲಂಕಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥವಳು. ಈಕೆ ಪ್ರಸಿದ್ಧ ಮಹಿಳೆ ಆಗಿರ್ತಾಳೆ. ಇನ್ನು ರಜಪೂತ್ ಮನೆತನ ಬರ್ತಕ್ಕಂಥದ್ದು ಈ ಭಾಗದಲ್ಲಿ. ಇಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂತಹ ಅರಸ 3ನೇ ಪೃಥ್ವಿರಾಜ್ ಚೌಹಾಣ್. ಇನ್ನು ಕನೋಜ್, ಈ ಕನೋಜ್ನಲ್ಲಿ ಗಹಡ್ವಾಲ್ ಅಂತಕ್ಕಂಥ ಒಂದು ಮನೆತನ ಆಳ್ವಿಕೆ ಮಾಡ್ತಿರುತ್ತೆ. ಇಲ್ಲಿ ಬರ್ತಕ್ಕಂತಹ ರಾಜ ಜಯಚಂದ್ರ. ಇಲ್ಲಿ ಒಂದು ಸಂದರ್ಭ ಇದೆ, ಅದರ ಒಂದು ಕತೆ ಇದೆ. ಏನಂದ್ರೆ ಜಯಚಂದ್ರ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣ್ ಇವರಿಬ್ಬರ ನಡುವೆ ಒಂದು ಕತೆ ಬರುತ್ತೆ. ಏನಂದ್ರೆ ಜಯಚಂದ್ರನ ಮಗಳು ಸಂಯುಕ್ತ ಇರ್ತಾಳೆ. ಸಂಯುಕ್ತ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣ್ ಇವರಿಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಈ ವಿಷಯ ಜಯಚಂದ್ರನಿಗೆ ಗೊತ್ತಾಗುತ್ತೆ. ಆಗ ಜಯಚಂದ್ರ ಏನ್ ಮಾಡ್ತಾನಂದ್ರೆ ಹೇಗಾದ್ರೂ ಮಾಡಿ ಸಂಯುಕ್ತಳನ್ನ ಬೇರೆ ಕಡೆ ಮದ್ವೆ ಮಾಡ್ಬೇಕು, ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಜೊತೆ ಮದ್ವೆ ಮಾಡದೆ ಬೇರೆ ಕಡೆ ಮದ್ವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ತನ್ನ ರಾಜ್ಯದಲ್ಲಿ ಸ್ವಯಂವರವನ್ನ ಕೈಗೊಳ್ತಾನೆ. ಸ್ವಯಂವರವನ್ನ ಕೈಗೊಂಡು ಜಯಚಂದ್ರ ಬೇರೆ ಎಲ್ಲಾ ರಾಜರುಗಳನ್ನ ಆಹ್ವಾನ ಮಾಡ್ತಾನೆ. ಆದ್ರೆ ಚೌಹಾಣ್ಗೆ ಆಹ್ವಾನ ಮಾಡಲ್ಲ. ಕಾರಣ ಅವನನ್ನ ಅಪಮಾನ ಮಾಡಬೇಕು, ಅವನಿಗೆ ತನ್ನ ಮಗಳನ್ನ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಆತನಿಗೆ ಆಹ್ವಾನ ಮಾಡಲ್ಲ. ಆದ್ರೂ ಜಯಚಂದ್ರ ಏನ್ ಮಾಡ್ತಾನಂದ್ರೆ ಪೃಥ್ವಿರಾಜ್ ಚೌಹಾಣನ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡ್ತಾನೆ. ಮಣ್ಣಿನ ಮೂರ್ತಿಯನ್ನ ಮಾಡಿ ಬಾಗಿಲ ಹತ್ರ ಇಟ್ಬಿಟ್ಟು ದ್ವಾರಪಾಲಕರನ್ನಾಗಿ ಮಾಡಿ ಅವಮಾನವನ್ನ ಮಾಡ್ತಾನೆ. ಯಾರಿಗೆ? ಚೌಹಾಣಿಗೆ. ಜಯಚಂದ್ರ ಏನ್ ಮಾಡ್ತಾನಂದ್ರೆ ಈ ರೀತಿ ಒಂದು ಸ್ವಯಂವರವನ್ನ ಕೈಗೊಳ್ತಾನೆ. ಇಲ್ಲಿ ಸಂಯುಕ್ತ ಸ್ವಯಂವರಕ್ಕೆ ಬಂದ್ಬಿಟ್ಟು ಪೃಥ್ವಿರಾಜ್ ಚೌಹಾಣನ್ನ ಹುಡುಕ್ತಿರ್ತಾಳೆ. ಪೃಥ್ವಿರಾಜ್ ಚೌಹಾಣ್ ಅಲ್ಲಿ ಇರಲ್ಲ. ಆಗ ಸಂಯುಕ್ತ ಏನ್ ಮಾಡ್ತಾಳಂದ್ರೆ ನಾನು ಮದ್ವೆ ಆದ್ರೆ ಪೃಥ್ವಿರಾಜ್ ಚೌಹಾಣನ್ನೇ ಮದ್ವೆ ಆಗ್ತೀನಿ, ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಚೌಹಾಣ್ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಆತನ ವಿಗ್ರಹ ಅಥವಾ ಮೂರ್ತಿ, ಮಣ್ಣಿನ ಮೂರ್ತಿ ಏನ್ ಮಾಡಿರ್ತಾರಲ್ವಾ ಅದಕ್ಕೆ ಹಾರ ಹಾಕ್ಬಿಟ್ಟು ಮದ್ವೆ ಆಗಿದೆ ಅಂತ ತಿಳ್ಕೊತೀನಿ, ಅವನ ಬಿಟ್ಟು ಬೇರೆ ಯಾರಿಗೂ ನಾನು ಮದ್ವೆ ಆಗಲ್ಲ ಅಂತ ಪಣ ತೊಡ್ತಾಳೆ. ಯಾರು? ಸಂಯುಕ್ತ. ಈ ವಿಷಯ ಪೃಥ್ವಿರಾಜ್ ಚೌಹಾಣ್ಗೆ ಗೊತ್ತಾಗುತ್ತೆ. ಆಗ ಪೃಥ್ವಿರಾಜ್ ಚೌಹಾಣ್ ಜಯಚಂದ್ರನ ಆಸ್ಥಾನಕ್ಕೆ ಬಂದ್ಬಿಟ್ಟು ಸಂಯುಕ್ತಳನ್ನ ಕರ್ಕೊಂಡು ಹೋಗ್ತಾನೆ. ಆಗ ಜಯಚಂದ್ರನಿಗೆ ಕೋಪ ಬರುತ್ತೆ. ಹೇಗಾದ್ರೂ ಮಾಡಿ ಪೃಥ್ವಿರಾಜ್ ಚೌಹಾಣ್ನನ್ನ ನಾನು ಕೊಲೆ ಮಾಡ್ಬೇಕು, ಸೋಲಿಸ್ಬೇಕು ಅಂತ ದ್ವೇಷವನ್ನ ಕಟ್ಕೊಳ್ತಾನೆ. ಯಾರ ಜೊತೆ? ಚೌಹಾಣ್ ಜೊತೆ. ಇದು ಇವರಿಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಘಟನೆ. ಇಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಸಂಯುಕ್ತ ಇವರಿಬ್ಬರ ಪ್ರೇಮ ಕಥನದ ಒಂದು ಕೃತಿ ಇದೆ. ಆ ಕೃತಿ ಪೃಥ್ವಿರಾಜ್ ರಾಸೋ ಅಂತಕ್ಕಂತಹ ಕೃತಿ. ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರು. 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಸಂಯುಕ್ತ ಇವರಿಬ್ಬರ ಪ್ರೇಮ ಕಥನದ ಕೃತಿ ಪೃಥ್ವಿರಾಜ್ ರಾಸೋ ಏನಿದೆ ಅಲ್ವಾ, ಇದು ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರು. ಯಾವ ಭಾಷೆಯಲ್ಲಿದೆ ಅಂದ್ರೆ ಬ್ರಜ್ ಭಾಷೆಯಲ್ಲಿದೆ. ಇದನ್ನ ಬರೆದಿರ್ತಕ್ಕಂಥವರು ಚಾಂದ್ ಬರ್ದಾಯಿ. ಭಾಷೆ ಬಂದ್ಬಿಟ್ಟು ಬ್ರಜ್ ಭಾಷೆ. ಇದು ಇವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಘಟನೆ. ಇಲ್ಲಿ ಮಹಮ್ಮದ್ ಗೋರಿಯ ದಂಡಯಾತ್ರೆಗಳನ್ನ ನೋಡ್ತಾ ಹೋಗೋಣ. ಮೊದಲು ಮಹಮ್ಮದ್ ಗೋರಿ ಬಂದಿರತಕ್ಕಂಥದ್ದು ಯಾವ ಕಣಿವೆಯ ಮೂಲಕ? ಗೋಮಾಲ ಕಣಿವೆಯ ಮೂಲಕ. ಕ್ರಿಸ್ತಶಕ 1175ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ಜನಾಂಗ ಕಾರ್ಮೇತಿಯರು ಜನಾಂಗ. ಅವರ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಹೋಗ್ತಾನೆ. ಮುಂದೆ ಕ್ರಿಸ್ತಶಕ
ಕ್ರಿಸ್ತಶಕ 1178ರಲ್ಲಿ ಗುಜರಾತ್ನ ಅನಿಲವಾಡದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ರಾಣಿ, ಸೋಲಂಕಿಯ ರಾಣಿ ಯಾರಿರ್ತಾರೆ, ನಾಯಕಿ ದೇವಿ ಇರ್ತಾಳೆ. ಈ ನಾಯಕಿ ದೇವಿ ಮತ್ತು ಮಹಮ್ಮದ್ ಗೋರಿ ಇವರಿಬ್ಬರ ನಡುವೆ ಒಂದು ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ, ಮೌಂಟ್ ಅಬುವ ಸಮೀಪದಲ್ಲಿರ್ತಕ್ಕಂತಹ ಖದರ್ಘಟ್ಟ ಅಥವಾ ಕಾಯ್ದರ್ ಎಂಬ ಸ್ಥಳದಲ್ಲಿ ಒಂದು ಕದನ ನಡೆಯುತ್ತೆ. ಆ ಕದನವೇ ಕಾಯ್ದರ್ ಕದನ ಅಂತ ಕರಿತೀವಿ. ಈ ಕದನದಲ್ಲಿ ನಾಯಕಿ ದೇವಿ ಗೆಲುವು ಸಾಧಿಸ್ತಾಳೆ, ಮಹಮ್ಮದ್ ಗೋರಿ ಸೋಲನ್ನ ಅನುಭವಿಸ್ತಾನೆ. ಸೋತಿರ್ತಕ್ಕಂತಹ ಮಹಮ್ಮದ್ ಗೋರಿ ಅಲ್ಲಿಂದ ಪಲಾಯನ ಮಾಡಿಬಿಟ್ಟು ಮತ್ತೆ ಗುಜರಾತ್ ಕಡೆಗೆ ಬರಲ್ಲ, ಆತ ಮತ್ತೆ ಬೇರೆ ಕಡೆ ದಾಳಿಗೆ ಬರ್ತಾನೆ, ಅದು ಲಾಹೋರ್ ಮೇಲೆ. ಕ್ರಿಸ್ತಶಕ 1186ರಲ್ಲಿ ಲಾಹೋರ್ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥವರನ್ನ ಸೋಲಿಸಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ಸೈನಿಕ ಠಾಣೆಯನ್ನ ಸ್ಥಾಪನೆ ಮಾಡಿಬಿಟ್ಟು ಆತ ಕೂಡ ಅಲ್ಲೇ ಉಳಿದುಕೊಳ್ತಾನೆ. ಮುಂದೆ ಕ್ರಿಸ್ತಶಕ 1191ರಲ್ಲಿ ಪೃಥ್ವಿರಾಜ್ ಚೌಹಾಣನ ವಿರುದ್ಧ ಯುದ್ಧಕ್ಕೆ ಬರ್ತಾನೆ. ಯಾರು? ಮಹಮ್ಮದ್ ಗೋರಿ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣನ ನಡುವೆ ಹರಿಯಾಣ ರಾಜ್ಯದ ತರೈನ್ ಎಂಬ ಸ್ಥಳದಲ್ಲಿ ಕದನ ನಡೆಯುತ್ತೆ. ಇದನ್ನೇ ನಾವು 1ನೇ ತರೈನ್ ಕದನ ಅಂತ ಕರಿತೀವಿ. ಈ ಕದನದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಗೆಲುವು ಸಾಧಿಸ್ತಾನೆ, ಮಹಮ್ಮದ್ ಗೋರಿ ಸೋಲನ್ನ ಅನುಭವಿಸ್ತಾನೆ. ಮಹಮ್ಮದ್ ಗೋರಿ ಸೋಲನ್ನ ಅನುಭವಿಸಿ ಯುದ್ಧದಿಂದ ಪಲಾಯನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಂದ್ರೆ ಕುದುರೆಯಿಂದ ಆಯತಪ್ಪಿ ಬೀಳ್ತಾ ಇರ್ತಾನೆ. ಆಗ ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡ್ತಾನಂದ್ರೆ ಹೋಗ್ಬಿಟ್ಟು ಮಹಮ್ಮದ್ ಗೋರಿಯನ್ನ ಕಾಪಾಡ್ಬಿಟ್ಟು ಇನ್ನೇನು ಆತನನ್ನ ಕೊಲೆ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಮಹಮ್ಮದ್ ಗೋರಿ ಏನ್ ಹೇಳ್ತಾನಂದ್ರೆ ಪೃಥ್ವಿರಾಜ್ ಚೌಹಾಣ್ಗೆ ನೀನು ಯುದ್ಧದ ನಿಯಮವನ್ನ ಮುರಿಯುವಂತಿಲ್ಲ ಅಂತ ಹೇಳ್ತಾನೆ. ಹೀಗಾಗಿ ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡ್ತಾನಂದ್ರೆ ಮಹಮ್ಮದ್ ಗೋರಿಗೆ ಹೋಗಲು ಬಿಟ್ಕೊಡ್ತಾನೆ. ಅಲ್ಲಿಂದ ಮಹಮ್ಮದ್ ಗೋರಿ ಪಲಾಯನ ಮಾಡಿ ಹೋಗ್ತಾನೆ. ಇಲ್ಲಿ 1ನೇ ತರೈನ್ ಕದನದಲ್ಲಿ ಗೆದ್ದಿರ್ತಕ್ಕಂಥವರು ಯಾರು? 3ನೇ ಪೃಥ್ವಿರಾಜ್ ಚೌಹಾಣ್ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದುಃಖ ಪಟ್ಟವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ದುಃಖ ಪಟ್ಟಿರ್ತಕ್ಕಂಥವರು ಜಯಚಂದ್ರ, ಆತನ ಶತ್ರುವಾಗಿರ್ತಕ್ಕಂತಹ ಜಯಚಂದ್ರ. ಇದಾದ್ಮೇಲೆ ಮಹಮ್ಮದ್ ಗೋರಿ ಏನ್ ಮಾಡ್ತಾನಂದ್ರೆ ಮತ್ತೆ ಪೃಥ್ವಿರಾಜ್ ಚೌಹಾಣ್ಗೆ ಒಂದು ಪತ್ರ ಬರೀತಾನೆ. ಏನಂದ್ರೆ ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತ ಪತ್ರ ಬರೀತಾನೆ. ಆಗ ಪೃಥ್ವಿರಾಜ್ ಚೌಹಾಣ್ ಮತಾಂತರ ಆಗಲ್ಲ ಅಂತ ಹೇಳ್ತಾನೆ. ಆಗ ಮತ್ತೆ ಮಹಮ್ಮದ್ ಗೋರಿ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣನ ನಡುವೆ ಮತ್ತೆ ಇನ್ನೊಂದು ಕದನ ನಡೆಯುತ್ತೆ 1192ರಲ್ಲಿ. ಅದು 2ನೇ ತರೈನ್ ಕದನ. ಈ ಯುದ್ಧದಲ್ಲಿ ಮಹಮ್ಮದ್ ಗೋರಿಗೆ ಜಯಚಂದ್ರ ಏನ್ ಮಾಡ್ತಾನಂದ್ರೆ ಸಹಾಯ ಮಾಡ್ತಾನೆ. ಯಾಕೆ? 3ನೇ ಪೃಥ್ವಿರಾಜ್ ಚೌಹಾಣ್ ಜಯಚಂದ್ರನ ಶತ್ರು ಆಗಿರ್ತಾನೆ. ಹೀಗಾಗಿ ಜಯಚಂದ್ರ ಏನ್ ಮಾಡ್ತಾನೆ? ಮಹಮ್ಮದ್ ಗೋರಿಗೆ ಸಹಾಯ ಮಾಡ್ತಾನೆ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತೆ ಮಹಮ್ಮದ್ ಗೋರಿ ಯುದ್ಧ ಆಗ್ತಿರ್ತಕ್ಕಂಥ ಸಮಯದಲ್ಲಿ ಮಹಮ್ಮದ್ ಗೋರಿಯ ಸೈನಿಕರು ಏನ್ ಮಾಡ್ತಾರಂದ್ರೆ ಪೃಥ್ವಿರಾಜ್ ಚೌಹಾಣನ ಆನೆಯ ಕಣ್ಣಿಗೆ ಒಂದು ಬಿಲ್ ಹೊಡಿತಾರೆ, ಒಂದು ಬಾಣವನ್ನ ಹೊಡಿತಾರೆ. ಹೊಡೆದಿದ್ರಿಂದ ಆ ಆನೆ ಯುದ್ಧ ಭೂಮಿಯಲ್ಲಿ ಓಡಾಡ್ತಿರುತ್ತೆ. ಆಗ 3ನೇ ಪೃಥ್ವಿರಾಜ್ ಚೌಹಾಣ್ ಆಯ ತಪ್ಪಿ ಕೆಳಗಡೆ ಬಿಡ್ತಾನೆ. ಆ ಸಮಯದಲ್ಲಿ ಮಹಮ್ಮದ್ ಗೋರಿ ಏನ್ ಮಾಡ್ತಾನಂದ್ರೆ 3ನೇ ಪೃಥ್ವಿರಾಜ್ ಚೌಹಾಣನ ಹತ್ಯೆ ಮಾಡ್ತಾನೆ. ಇದು 2ನೇ ತರೈನ್ ಕದನದ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಚಾಂದ್ವಾರ್ ಕದನ. ಇದು 1194ರಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಮಹಮ್ಮದ್ ಗೋರಿ ಮತ್ತು ಜಯಚಂದ್ರ ನಡುವೆ ನಡೆದಿರ್ತಕ್ಕಂಥದ್ದು. 2ನೇ ತರೈನ್ ಕದನದಲ್ಲಿ ಜಯಚಂದ್ರ ಮಹಮ್ಮದ್ ಗೋರಿಗೆ ಸಹಾಯ ಮಾಡಿದ್ದ. ಆದರೆ ಇಲ್ಲಿ ಚಾಂದ್ವಾರ್ ಕದನದಲ್ಲಿ ಮಹಮ್ಮದ್ ಗೋರಿ ಮತ್ತು ಜಯಚಂದ್ರನ ವಿರುದ್ಧವೇ ಯುದ್ಧ ನಡೆಯುತ್ತೆ. ಸ್ಥಳ ಎಲ್ಲಿ ಅಂದ್ರೆ ಕನುಜ್ ಪ್ರಾಂತ್ಯದ ಚಾಂದ್ವಾರ್ ಎಂಬ ಸ್ಥಳದಲ್ಲಿ. ಇಲ್ಲಿ ಮಹಮ್ಮದ್ ಗೋರಿ ಏನ್ ಮಾಡ್ತಾನಂದ್ರೆ ಜಯಚಂದ್ರನನ್ನ ಸಂಪೂರ್ಣವಾಗಿ ಸೋಲಿಸಿದ ಮೇಲೆ ಭಾರತದಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆಗೆ ಒಂದು ಅಡಿಪಾಯವನ್ನ ಹಾಕ್ತಾನೆ. ಯಾರು? ಮಹಮ್ಮದ್ ಗೋರಿ. ಆತ ಭಾರತಕ್ಕೆ ಬಂದಿರತಕ್ಕಂತಹ ಉದ್ದೇಶ ಫಲಿಸ್ತು ಅಂತ ಖುಷಿ ಪಡ್ತಾನೆ. ಅದಾದ್ಮೇಲೆ ಅನಿಲವಾಡದ ಮೇಲೆ 1197ರಲ್ಲಿ ಒಂದು ದಾಳಿ ಆಗುತ್ತೆ. ಆದ್ರೆ ಈ ದಾಳಿ ಮಾಡಿರ್ತಕ್ಕಂಥದ್ದು ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಕ್ಕಂತಹ ಕುತ್ಬುದ್ದೀನ್ ಐಬಕ್. ಈತ ಗುಜರಾತ್ ಮೇಲೆ ದಾಳಿ ಮಾಡಿ ಗುಜರಾತನ್ನ ವಶಪಡಿಸ್ಕೋತಾನೆ. ಆ ಸಂದರ್ಭದಲ್ಲಿ ಈ ದಾಳಿಯಲ್ಲಿ ಇಲ್ತಮಶ್ನನ್ನ ಕೊಂಡುಕೊಳ್ತಾನೆ. ಈ ಇಲ್ತಮಶ್ಗೆ ಒಂದು ಬಿರುದು ಬರುತ್ತೆ, ಏನಂದ್ರೆ ಗುಲಾಮರ ಗುಲಾಮ ಅಂತ. ಕಾರಣ ಕುತ್ಬುದ್ದೀನ್ ಐಬಕ್ ಯಾರ ಗುಲಾಮನಾಗಿದ್ದ? ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಈ ಕುತ್ಬುದ್ದೀನ್ ಐಬಕ್ ಇಲ್ತಮಶ್ನ ಕೊಂಡುಕೊಂಡ. ಹೀಗಾಗಿ ಇಲ್ತಮಶ್ನನ್ನ ಗುಲಾಮರ ಗುಲಾಮ ಎಂದು ಕರೆಯಲಾಗುತ್ತದೆ. ಇದು ಕುತ್ಬುದ್ದೀನ್ ಐಬಕ್ ಮಾಡಿರ್ತಕ್ಕಂತಹ ದಾಳಿ. ಇನ್ನು ಬಕ್ತಿಯಾರ್ ಖಿಲ್ಜಿ ಈತ ಕೂಡ ಮಹಮ್ಮದ್ ಗೋರಿಯ ಇನ್ನೊಬ್ಬ ಗುಲಾಮನಾಗಿದ್ದ. ಈತ 1202-1203ರ ಅವಧಿಯಲ್ಲಿ ಏನ್ ಮಾಡ್ತಾನಂದ್ರೆ ನಳಂದ ವಿಶ್ವವಿದ್ಯಾಲಯ ಮೇಲೆ ದಾಳಿ ಮಾಡ್ತಾನೆ. ಈ ನಳಂದ ವಿಶ್ವವಿದ್ಯಾಲಯ ಭಾರತದ ಮೊಟ್ಟ ಮೊದಲ ವಸತಿ ಸಹಿತ ವಿಶ್ವವಿದ್ಯಾಲಯ. ಇದು ಎಷ್ಟೊಂದು ದೊಡ್ಡದಾಗಿತ್ತು ಅಂದ್ರೆ ಇಲ್ಲಿ 3 ಗ್ರಂಥಾಲಯಗಳಿದ್ವಂತೆ. ಒಂದು ರತ್ನೋದತಿ, ಮತ್ತೊಂದು ರತ್ನರಂಜಕ, ಇನ್ನೊಂದು ರತ್ನಸಾಗರ. ಈ 3 ಗ್ರಂಥಾಲಯಗಳನ್ನ ಧರ್ಮಗಂಜ ಎಂದು ಕರೆಯಲಾಗುತ್ತದೆ. ಈ ನಳಂದ ವಿಶ್ವವಿದ್ಯಾಲಯದ ಮೊದಲ ಪ್ರಾಧ್ಯಾಪಕರು ದಿಗ್ನಗ, ಇನ್ನು ಕೊನೆಯ ಪ್ರಾಧ್ಯಾಪಕರು ಬುದ್ಧಕೀರ್ತಿ.
ಈ ನಳಂದ ವಿಶ್ವವಿದ್ಯಾಲಯವನ್ನ ಬಕ್ತಿಯಾರ್ ಖಿಲ್ಜಿ 1202-3 ಅವಧಿಯಲ್ಲಿ ಸಂಪೂರ್ಣವಾಗಿ ಸುಟ್ಟಾಕ್ತಾನೆ. ಯಾವುದನ್ನ? ನಳಂದ ವಿಶ್ವವಿದ್ಯಾಲಯವನ್ನ. ಅಲ್ಲಿರ್ತಕ್ಕಂತಹ ಗ್ರಂಥಾಲಯಗಳು, ಪುಸ್ತಕಗಳು ಎಲ್ಲ ಕೂಡ ಸುಟ್ಟೋಗುತ್ತೆ. ಇದನ್ನ ಮರುನಿರ್ಮಾಣ ಮಾಡಿರ್ತಕ್ಕಂಥದ್ದು, ನಳಂದ ವಿಶ್ವವಿದ್ಯಾಲಯವನ್ನ ಮರುನಿರ್ಮಾಣ ಮಾಡಿರ್ತಕ್ಕಂಥದ್ದು 2014 ಸೆಪ್ಟೆಂಬರ್ 1ರಲ್ಲಿ. ಅದಾದ್ಮೇಲೆ ಇದರ ಮೊದಲ ಉಪಕುಲಪತಿ ಆಗಿರ್ತಕ್ಕಂಥವರು ಅಮರ್ತ್ಯ ಸೇನ್. ಇದು ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ ದಾಳಿ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ವಿ. ಇದಾದ್ಮೇಲೆ 1206ರಲ್ಲಿ ಲಾಹೋರ್ನ ದಮ್ಮಯ್ಯಕ್ ಎಂಬ ಸ್ಥಳದಲ್ಲಿ ಗೋರಿ ಏನ್ ಮಾಡ್ತಾನಂದ್ರೆ ಪ್ರಾರ್ಥನೆ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗರಾಗಿರ್ತಕ್ಕಂತಹ ಕೂಕಾಗಳೇನ್ ಮಾಡ್ತಾರೆ ಅಂದ್ರೆ ಗೋರಿ ಮೇಲೆ ದಾಳಿ ಮಾಡ್ತಾರೆ. ಗೋರಿ ಮೇಲೆ ದಾಳಿ ಮಾಡಿಬಿಟ್ಟು ಗೋರಿಯನ್ನ ಸಂಪೂರ್ಣವಾಗಿ ಸೋಲಿಸಿ ಹತ್ಯೆ ಮಾಡಲಾಗುತ್ತೆ. ಮಹಮ್ಮದ್ ಗೋರಿ ಸತ್ತ ಮೇಲೆ ಆತನ 4 ಗುಲಾಮರು ಇರ್ತಾರಲ್ವಾ, ಅವರ ನಡುವೆ ಜಗಳ ಆಗುತ್ತೆ. ಅಂದ್ರೆ ಈ ಪ್ರಾಂತ್ಯ ನನಗ್ ಬೇಕು, ಈ ಪ್ರಾಂತ್ಯ ನನಗ್ ಬೇಕು ಅಂತ. ಇದರಲ್ಲಿ ಮಹಮ್ಮದ್ ಗೋರಿಯಿಗಿರ್ತಕ್ಕಂತಹ ಗುಲಾಮರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಗುಲಾಮ ಕುತ್ಬುದ್ದೀನ್ ಐಬಕ್. ಈತ ಏನ್ ಮಾಡ್ತಾನಂದ್ರೆ ದೆಹಲಿ ಪ್ರಾಂತ್ಯವನ್ನ ತನ್ನದಾಗಿಸಿಕೊಳ್ತಾನೆ. ಬಕ್ತಿಯಾರ್ ಖಿಲ್ಜಿ ಬಂಗಾಳ ಪ್ರಾಂತ್ಯಕ್ಕೆ ಓಡೋಗ್ತಾನೆ. ತಾಜುದ್ದೀನ್ ಎಲ್ಜಿಸ್ ಖುಜಾ ಮುಲ್ತಾನ್ ಪ್ರಾಂತ್ಯಕ್ಕೆ ಓಡೋಗ್ತಾನೆ. ಇನ್ನು ನಾಸಿರುದ್ದೀನ್ ಕುಬಾಚೆನ್ ಇದಾನಲ್ವಾ, ಈತ ಕಾಬೂಲ್ ಈಗಿರ್ತಕ್ಕಂಥ ಅಫ್ಘಾನಿಸ್ತಾನಕ್ಕೆ ಓಡೋಗ್ತಾನೆ. ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ದೆಹಲಿ ಪ್ರಾಂತ್ಯವನ್ನು ತನ್ನದಾಗಿಸಿಕೊಂಡಿರ್ತಕ್ಕಂತಹ ಕುತ್ಬುದ್ದೀನ್ ಐಬಕ್ ಏನ್ ಮಾಡ್ತಾನಂದ್ರೆ ಲಾಹೋರ್ನನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತಾನೇ ಸುಲ್ತಾನ ಅಂತ ಹೇಳ್ಕೊಂಡು ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯವೇ ದೆಹಲಿ ಸುಲ್ತಾನರು. ದೆಹಲಿ ಸುಲ್ತಾನರು ಸ್ಥಾಪನೆ ಮಾಡಿರ್ತಕ್ಕಂಥವರು ಯಾರು? ಕುತ್ಬುದ್ದೀನ್ ಐಬಕ್. ಈ ದೆಹಲಿ ಸುಲ್ತಾನರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ಏನು ನೋಡಿದ್ವಿ ನಾವು? ಅರಬ್ಬರ ಆಗಮನವನ್ನ ನೋಡಿದ್ವಿ. ಅದಾದ್ಮೇಲೆ ಟರ್ಕರ ಆಗಮನವನ್ನ ನೋಡಿದ್ವಿ. ಗಜನಿ ಮನೆತನವನ್ನ ನೋಡಿದ್ವಿ. ಟರ್ಕರ ಆಗಮನದಲ್ಲಿ ಗಜನಿ ಮನೆತನವನ್ನ ನೋಡಿದ್ವಿ. ಗಜನಿ ಮನೆತನದ ಸ್ಥಾಪಕರು ಆಲಿಪ್ತಗಿನ್ ಗಜನಿ, ಆತನ ಮಗ ಬಂದ್ಬಿಟ್ಟು ಶಬಕ್ತಗಿನ್ ಗಜನಿ, ಇನ್ನು ಆತನ ಮಗ ಮಹಮ್ಮದ್ ಗಜನಿ ಭಾರತದ ಮೇಲೆ 17 ದಂಡಯಾತ್ರೆಗಳನ್ನ ಕೈಗೊಂಡ ಮತ್ತು ಆ 17 ದಂಡಯಾತ್ರೆಗಳಲ್ಲಿ ಶ್ರೀಮಂತವಾಗಿರ್ತಕ್ಕಂತಹ ದಾಳಿ ಸೋಮನಾಥ ದೇವಾಲಯದ ಮೇಲಾಗಿರ್ತಕ್ಕಂತಹ ದಾಳಿ. ಇನ್ನು ಗೋರ್ ಮನೆತನ ಬಂದ್ರೆ ಸ್ಥಾಪಕ ಅಲ್ಲಾವುದ್ದೀನ್ ಹುಸೇನ್ ಗೋರ್. ಆತನಿಗಿರ್ತಕ್ಕಂತಹ ಬಿರುದು ಜಹಾನ್ ಸುರ್ಜಾ ಅಂತಕ್ಕಂತಹ ಬಿರುದು. ಅಲ್ಲಾವುದ್ದೀನ್ ಹುಸೇನ್ ಗೋರನ ಮಗ ಮಹಮ್ಮದ್ ಗೋರಿ. ಈತ ಕೂಡ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಈತನ ಉದ್ದೇಶ ಭಾರತವನ್ನ ಇಸ್ಲಾಂ ನಾಡನ್ನಾಗಿ ಮಾಡ್ತಕ್ಕಂಥದ್ದು. ಇವತ್ತಿನ ಕ್ಲಾಸಲ್ಲಿ ಇಷ್ಟೊಂದು ನಾವು ಕಲ್ತ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.